ಬರ್ತಾ ಇದೆ ಸೂರಜ್ ರೇವಣ್ಣ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಹಿಮ್ಸ್ನಲ್ಲಿ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಈ ತರ ಒಂದು ಪ್ರಕರಣ ಬಂದ ತಕ್ಷಣ ಅವ್ರನ್ನ ಮೆಡಿಕಲ್ ಟೆಸ್ಟ್ಗೆ ಕರ್ಕೊಂಡು ಹೋಗ್ತಾರೆ. ಸೂರಜ್ ರೇವಣ್ಣಗೆ ಮೆಡಿಕಲ್ ಟೆಸ್ಟ್ ಮುಕ್ತಾಯ ಆಗಿದೆ. ಆರೋಗ್ಯ ತಪಾಸಣೆ ಬಳಿಕ ಅಗೈನ್ ಸೆನ್ ಠಾಣೆಯತ್ತ ಸೂರಜ್ ರೇವಣ್ಣ ಅವ್ರನ್ನ ಕರ್ಕೊಂಡು ಹೋಗಲಾಗ್ತಾ ಇದೆ. ಮಾಧ್ಯಮದ ಕಣ್ ತಪ್ಪಿಸಿ ಕರ್ಕೊಂಡು ಹೋಗಿದ್ದಾರೆ ಪೊಲೀಸರು. ಯಾಕಂತಂದ್ರೆ ಒಂದ್ ಕಡೆ ಸೆನ್ಸಿಟಿವ್ ಕೇಸ್ ಇದು, ಇನ್ನೊಂದು ಕಡೆ ಸೂರಜ್ ರೇವಣ್ಣ ಅವರನ್ನ ಸಿಐಡಿಗೆ ಕಂಪ್ಲೀಟ್ಲಿ ಹ್ಯಾಂಡ್ ಓವರ್ ಮಾಡುವವರೆಗೂ ಕೂಡ ಪೊಲೀಸರ ಜವಾಬ್ದಾರಿ ಆಗಿರುತ್ತೆ. ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯಕ್ಕೆ ಹಾಜರು ಮಾಡೋ ಸಾಧ್ಯತೆ ಇದೆ. ಯಾಕಂತಂದ್ರೆ MLC ಅವರು ವೀಕ್ಷಕರೇ, ಇದರಲ್ಲಿ ಬಹಳ ದೊಡ್ಡ ಪಾಯಿಂಟ್ ಏನಂದ್ರೆ ಇಡೀ ರೇವಣ್ಣ ಕುಟುಂಬದ ಕೇಸ್ನಲ್ಲಿ ಇವರು ಎಲ್ಲರೂ ಕೂಡ ಜನಪ್ರತಿನಿಧಿಗಳು. ಭವಾನಿ ಅವ್ರನ್ನೊಬ್ಬರನ್ನ ಬಿಟ್ಟು ಇವರೆಲ್ಲರೂ ಕೂಡ ಜನಪ್ರತಿನಿಧಿಗಳಾಗಿ ಸಾರ್ವಜನಿಕ ರಂಗದಲ್ಲಿ ಇದ್ದು ಹೀಗೆ ಇಷ್ಟು ಇರ್ರೆಸ್ಪಾನ್ಸಿಬಲ್ ಆಗಿ ಇಷ್ಟು ಅಸಹ್ಯಕರ ರೀತಿಯಲ್ಲಿ ನಡ್ಕೊಳ್ಬಹುದಾ ಅನ್ನೋದು ಜನರಿಗಿರುವಂತ ಪ್ರಶ್ನೆ. ಅಪ್ಡೇಟ್ ಪಡ್ಕೋಣ. ಹಾಸನದಿಂದ ನನ್ನ ಸಹೋದ್ಯೋಗಿ ದಿವಿತ್ ರೆಡಿ ಇದ್ದಾರೆ. ದಿವಿತ್, ನೆನ್ನೆಯಿಂದ ನೀವು ಹೇಳ್ತಾ ಇದ್ರಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಪೊಲೀಸರು ಅರೆಸ್ಟ್ ಮಾಡ್ತಾರೆ ಅಂತ. ಸೊ ಈಗ ಅರೆಸ್ಟ್ ಆಗಿದೆ, CIDಗೆ ಹ್ಯಾಂಡ್ ಓವರ್ ಮಾಡ್ತಾ ಇದ್ದಾರೆ ಅಂತ. ಇವತ್ತಿನ ಬೆಳವಣಿಗೆಗಳು ಏನೆಲ್ಲ ನಡೆದವು, ಏನೆಲ್ಲ ಹೈ ಡ್ರಾಮಾ ಕ್ರಿಯೇಟ್ ಆಯ್ತು ದಿವಿತ್? ನೋಡಿ, CID ಪ್ರಕರಣದ ವಿಚಾರವಾಗಿ ಅಲ್ಲಿ ಈ ಒಂದು ಪ್ರಕರಣವನ್ನು CIDಗೆ ಕೊಟ್ಟಂತ ಬಳಿಕ ಅದರ ಪ್ರೋಸೆಸ್ಗಳು ಇವತ್ತು ಸಾಯಂಕಾಲ ಮುಗಿಯುವಂಥ ಸಾಧ್ಯತೆ ಇದೆ. ಶ್ರೀಲಕ್ಷ್ಮಿ ರಾಜ್ಕುಮಾರ್ ಈಗ ಅಂದರೆ ಮೆಡಿಕಲ್ ಟೆಸ್ಟ್ ಬಳಿಕ ಅವರನ್ನು ಮತ್ತೆ ವಾಪಸ್ ಸೆನ್ ಠಾಣೆಗೆ ಕರೆದುಕೊಂಡು ಬಂದಿದ್ದಾರೆ. ನೋಡಿ, ಈ ಪ್ರಕರಣವನ್ನು ಹೊಳೆನರಸೀಪುರದಲ್ಲೇ ಅಥವಾ ಏನು ಜಡ್ಜ್ ಮುಂದೆ ನಿಲ್ಲಿಸೋದಾ ಅಥವಾ ಹಾಸನದಲ್ಲೇ ಜಡ್ಜ್ ಮನೆಗೆ ಕರೆದುಕೊಂಡು ಹೋಗೋದಾ, ಈ ರೀತಿಯಾದಂಥ ಒಂದಷ್ಟು ಚರ್ಚೆಗಳು ಇಲ್ಲಿ ಆಗ್ತಾ ಇತ್ತು. ಆದರೆ ಪೊಲೀಸ್ನವರು ಕಾನೂನು ಸುವ್ಯವಸ್ಥೆಯನ್ನು ಕಾಪಾಡ್ಕೊಳ್ಳೋದಕ್ಕೋಸ್ಕರ ಒಂದು ವೇಳೆ ಹಾಸನಲ್ಲೇ ಏನಾದರೂ ಇದ್ದರೆ ಒಂದಷ್ಟು ಜನ ಅವರ ಅಭಿಮಾನಿಗಳು ಬರ್ಬೋದು, ಇಲ್ಲೇನಾದರೂ ಬೇರೆ ರೀತಿಯ ಅಹಿತಕರ ಘಟನೆಗಳು ನಡೀಬೋದು. ಯಾಕಂತಂದರೆ ನಿನ್ನೆ ರಾತ್ರಿ ನೀವು ನೋಡಬೇಕು, ಸಾಕಷ್ಟು ಅವರ ಬೆಂಬಲಿಗರು ಬಂದಿಲ್ಲಿ ನಡಿ ಈಗ ಶುರು ಮಾಡೋಣ. ಮನೋಲ್ಲಾಸ ಮನಸ್ಸು ಮತ್ತೇರಿ ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ ಸೇರಿ ಬೇರೆ ಬೇರೆ ರೀತಿಯ ಅವಾಂತರಗಳು ಸೃಷ್ಟಿ ಆಗಬಹುದೇನೋ ಅನ್ನೋ ಒಂದು ಲೆಕ್ಕಾಚಾರದಲ್ಲಿ, ಲಾ ಆ್ಯಂಡ್ ಆರ್ಡರ್ ಸಮಸ್ಯೆ ಆಗಬಾರ್ದು ಅನ್ನುವಂಥ ಲೆಕ್ಕಾಚಾರದಲ್ಲಿ ಈಗ ಅದನ್ನು ಈ ಒಂದು ಪ್ರಕರಣವನ್ನು ಬೆಂಗಳೂರಿಗೆ ವರ್ಗಾಯಿಸಿದ್ದಾರೆ. ಆ ವರ್ಗದ ಪ್ರತಿ ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಜನಪ್ರತಿನಿಧಿಗಳ ನ್ಯಾಯಾಲಯದ ಜಡ್ಜನ್ನು ತಲುಪುವಂಥ ಸಾಧ್ಯತೆ ಇದೆ. ಸೊ ಹಾಗಾಗಿ ಅಲ್ಲಿಗೆ ಸೂರಜ್ ರೇವಣ್ಣ ಅವರ ಈ ಒಂದು ಪ್ರಕರಣ ಬೆಂಗಳೂರಿನ ಜನಪ್ರತಿನಿಧಿಗಳ ನ್ಯಾಯಾಲಯದಲ್ಲಿ ಹೋಗುತ್ತೆ. ಅವರು ಅಲ್ಲಿಗೆ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡಿದ ನಂತರ, ಅಂದರೆ 24 ಗಂಟೆಗಳಲ್ಲಿ ಅವರನ್ನು ಅಲ್ಲಿಗೆ ಪ್ರೊಡ್ಯೂಸ್ ಮಾಡಿದ ನಂತರ ಅವರನ್ನು ಕಸ್ಟಡಿಗೆ ತೆಗೆದುಕೊಳ್ಳುವಂಥ ಸಾಧ್ಯತೆ ಇದೆ. ಅಲ್ಲಿಯೇ ಬೆಂಗಳೂರಲ್ಲಿಯೇ ಮೊದಲು ಹೊಳೆನರಸೀಪುರದ ಪೊಲೀಸ್ ಕಸ್ಟಡಿಗೆ ಕೊಡಲಾಗುತ್ತೆ ಅಂತ ಹೇಳಲಾಗ್ತಾ ಇತ್ತು. ಆದರೆ ಈಗ ಬಂದಿರುವಂಥ ಮಾಹಿತಿ ಪ್ರಕಾರ ಬೆಂಗಳೂರು ಪೊಲೀಸರ ಕಸ್ಟಡಿಗೆ ತೆಗೆದುಕೊಂಡು ಅಲ್ಲಿಂದ ಇಲ್ಲಿಗೆ ಬಂದು ಮುಂದಿನ ತನಿಖೆಯನ್ನು ಮಾಡೋದು. ಈಗ ಮಹಜರ್ ಆಗಿರ್ಬೋದು ಪ್ರಕ್ರಿಯೆಗಳಾಗಿರ್ಬೋದು ಅಥವಾ ಬೇರೆ ಬೇರೆ ತನಿಖೆಗಳನ್ನು ಇಲ್ಲಿ ಕರ್ಕೊಂಡು ಬಂದು ಮಾಡಲಾಗುತ್ತೆ ಅಂತ ಹೇಳಲಾಗ್ತಾ ಇದೆ. ಒಟ್ಟಿನಲ್ಲಿ ಈ ಒಂದು ಪ್ರಕರಣ ಸೂರಜ್ ರೇವಣ್ಣ ಅವರನ್ನು ಅವರು MLC ಆಗಿರೋದ್ರಿಂದ, ಜನಪ್ರತಿನಿಧಿ ಆಗಿರೋದ್ರಿಂದ ನೀವೇ ಹೇಳಿದ ಹಾಗೆ ಅವರನ್ನು ಜನಪ್ರತಿನಿಧಿ ನ್ಯಾಯಾಲಯಕ್ಕೆ ಅವರನ್ನು ವರ್ಗಾಯಿಸುವಂಥ ಸಾಧ್ಯತೆ ದಟ್ಟವಾಗಿ ಕಾಣ್ತಾ ಇದೆ. ಇನ್ನೇನು ಕೆಲವೇ ಕ್ಷಣಗಳಲ್ಲಿ ಈಗ ಸೆನ್ ಪೊಲೀಸ್ ಠಾಣೆಯಲ್ಲಿ ಅವರಿದ್ದಾರೆ. ಇನ್ನೇನು ಕೆಲವೇ ಕ್ಷಣ ಅಥವಾ ಗಂಟೆಗಳಲ್ಲಿ ಅವ್ರನ್ನ ಬೆಂಗಳೂರಿಗೆ ಕರೆದುಕೊಂಡು ಹೋಗುವಂಥ ಸಾಧ್ಯತೆ ಕಾಣ್ತಾ ಇದೆ. ಶ್ರೀಲಕ್ಷ್ಮಿ. ರೈಟ್, ಥ್ಯಾಂಕ್ ಯು ದಿವ್ಯತ್ ಡೀಟೇಲ್ಸ್ಗಾಗಿ.